ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಸಿಇಟಿ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ, ನಮಗೆ ಫಸ್ಟ್ ಇಯರ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕಾಲೇಜುಗಳಲ್ಲಿ ಈಗ ನಮಗೆ ಫಸ್ಟ್ ಇಯರ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ತುಂಬಾನೇ ಲೇಟ್ ಆಗ್ತಿದೆ, ನಮ್ಗೆ ಈಗ ಸ್ಟಾರ್ಟ್ ಆಗೋದು ಮತ್ತೆ ಲೇಟ್ ಆಗುತ್ತಾ, ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಸೆಪ್ಟೆಂಬರ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗಿತ್ತು. ಈ ಬಾರಿ ಆದ್ರೆ ಇನ್ನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನೇ ಫುಲ್ ಆಗಿ ಮುಗ್ದಿಲ್ಲ. ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಮುಗಿಯೋದು. ನಿಮಗೆ ಯಾವಾಗ ಕಾಲೇಜಸ್ ಸ್ಟಾರ್ಟ್ ಆಗಬಹುದು ಏನು ಅನ್ನುವಂತ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಫಸ್ಟ್ ಇಯರ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗಿತ್ತಂದ್ರೆ, ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಸೆಪ್ಟೆಂಬರ್ 15ನೇ ತಾರೀಕಾದ್ರೆ ಸ್ಟಾರ್ಟ್ ಆಗಿತ್ತು. ಲಾಸ್ಟ್ ಇಯರ್ ಹಿಂದಿನ ವರ್ಷ ಸಿಇಟಿ 2023 ಹಿಂದಿನ ವರ್ಷ ಸೆಪ್ಟೆಂಬರ್ 15ನೇ ತಾರೀಕಿಗೆ ಕಾಲೇಜಸ್ ಆದ್ರೆ ಸ್ಟಾರ್ಟ್ ಆಗಿತ್ತು. ಈ ಬಾರಿ ಕಾಲೇಜಸ್ ಸ್ಟಾರ್ಟ್ ಆಗುವಂತದ್ದಂತೂ ತುಂಬಾನೇ ಲೇಟ್ ಆಗುತ್ತೆ. ನಿಮಗೆ ಸೆಪ್ಟೆಂಬರ್ ಅಲ್ಲಂತೂ ಸ್ಟಾರ್ಟ್ ಆಗೋದೇ ಇಲ್ಲ. ಯಾಕೆ ಸ್ಟಾರ್ಟ್ ಆಗಲ್ಲ ಏನು ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಿಮ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಆದ್ರೆ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಬಂದ್ಬಿಟ್ಟು ಈ ಒಂದು ವಿಟಿಯು ಯೂನಿವರ್ಸಿಟಿ ಅಂಡರ್ ಅಲ್ಲೇ ಬರುತ್ತೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಅಲ್ಲೇ ನಿಮಗೆ ಬರುವಂತದ್ದು ಮ್ಯಾಕ್ಸಿಮಮ್ ಕಾಲೇಜಸ್. ಕೆಲವೊಂದು ಅಟಾನಮಸ್ ಕಾಲೇಜಸ್ ಬಿಟ್ಟು ಇನ್ನೆಲ್ಲ ಕಾಲೇಜಸ್ ವಿಟಿಯು ಅಂಡರ್ ಅಲ್ಲೇ ಬರುತ್ತೆ. ಮತ್ತೆ ಅಟಾನಮಸ್ ಕಾಲೇಜಸ್ ಕೂಡ ಕೆಲವೊಂದು ಅಫಿಲಿಯೇಟೆಡ್ ಟು ವಿಟಿಯುನೇ ಇರುತ್ತೆ. ವಿಟಿಯು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಇಲ್ಲಿ ವಿಟಿಯು ಕಡೆಯಿಂದ ನೋಟಿಫಿಕೇಶನ್ ಆದ್ರೆ ಬರುತ್ತೆ ನಿಮಗೆ ಫಸ್ಟ್ ಇಯರ್ ಕಾಲೇಜಸ್ ಸ್ಟಾರ್ಟ್ ಮಾಡೋದಕ್ಕೆ. ಈಗ ಇಲ್ಲಿ ನೋಡಿ, ನಿಮಗೆ ಏನ್ ತೋರಿಸ್ತಿದ್ದೀನಿ, ಇದು ವಿಟಿಯು ಅಲ್ಲಿ, ಇದು AICTE ಅಪ್ರೂವ್ಡ್ ವಿಟಿಯು ಯೂನಿವರ್ಸಿಟಿ. ಈಗ ನೋಡಿ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಇಲ್ಲಿಂದ ಅವ್ರು ಏನೊಂದು ಕೆಲವೊಂದು ನೋಟಿಫಿಕೇಶನ್ಸ್ ಕಳಿಸ್ತಾರೆ, ಅದನ್ನ ಈಗ ವಿಟಿಯು ಅವರಾದ್ರೆ ಫಾಲೋ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಕಾಲೇಜಸ್ ಸ್ಟಾರ್ಟ್ ಮಾಡೋ ತರ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಓನ್ಲಿ ಫಾರ್ ಕರ್ನಾಟಕ ಅಂತಲ್ಲ, ಎಲ್ಲ ಸ್ಟೇಟ್ಸ್ ಅಲ್ಲೂ ಅವ್ರಿಗೆ ಹೇಳಿರುವಂತದ್ದು. ಎಲ್ಲ ಸ್ಟೇಟ್ಸ್ ಅವ್ರಿಗೂ ಈಗ ಫಸ್ಟ್ ಇಯರ್ ಡಿಗ್ರಿ ಕಾಲೇಜಸ್ ಸ್ಟಾರ್ಟ್ ಮಾಡೋದು ಈಗ ಟೆಕ್ನಿಕಲ್ ಎಜುಕೇಶನ್, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಸ್ಟಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಅಂತಾದ್ರೆ ಹೇಳ್ತಿದ್ದಾರೆ. ಆದ್ರೆ ಖಂಡಿತವಾಗಿಯೂ ಆಗಲ್ಲ. ಯಾಕಂದ್ರೆ ಈ ಬಾರಿ ನೀಟ್ ಗೊಂದಲಗಳಿಂದ ಈಗ ಕಾಲೇಜಸ್ ಆದ್ರೆ ಸ್ಟಾರ್ಟ್ ಆಗಲ್ಲ ಸೆಪ್ಟೆಂಬರ್ 15ಕ್ಕೆ. ಅವ್ರು ಹೇಳೋ ಪ್ರಕಾರ ಎಲ್ಲ ಸ್ಟಾರ್ಟ್ ಮಾಡಕ್ ಆಗಲ್ಲ. ಈಗ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಬಿಡಿ. ಮತ್ತೆ ವಿಟಿಯು ಇಂದ ಹೊಸ ನೋಟಿಫಿಕೇಶನ್ ಕೊಡ್ತಾರೆ, ವಿಟಿಯು ಕಡೆಯಿಂದ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ಕೊಡ್ತಾರೆ ಯಾವಾಗಿಂದ ಕಾಲೇಜಸ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು. ನಿಮಗೆ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಿಮಗೆ ಕಾಲೇಜಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಲ್ಲ, ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಅಕ್ಟೋಬರ್ 15ನೇ ತಾರೀಕು ಮೇಲೆ ಇಲ್ಲ ಅಕ್ಟೋಬರ್ 1ನೇ ತಾರೀಕಿಂದ, ಅಕ್ಟೋಬರ್ ತಿಂಗಳಲ್ಲಿ ಅಂದ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿದಾರೆ ಅಂದ್ರೆ ಅವರು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಇಲ್ಲ ಈಗ ಫಸ್ಟ್ ರೌಂಡ್ ಯಾವ ರೀತಿಯಾಗಿ ಲೇಟ್ ಆಗ್ತಿದ್ಯೋ ಅದೇ ರೀತಿಯಾಗಿ ಏನಾದ್ರು ಲೇಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅಕ್ಟೋಬರ್ ಅಲ್ಲಿ ಕೂಡ ಕಾಲೇಜಸ್ ಸ್ಟಾರ್ಟ್ ಆಗುವಂತದ್ದು ತುಂಬಾನೇ ಡೌಟ್. ಈಗ ಸದ್ಯಕ್ಕೆ ಒಂದು ಡೇಟ್ ಇಟ್ಕೊಳ್ಳಿ, ಅಕ್ಟೋಬರ್ ಅಲ್ಲಾದ್ರೆ ಸ್ಟಾರ್ಟ್ ಆಗ್ಬೋದು. ಎಕ್ಸಾಕ್ಟ್ ಡೇಟ್ ಅಂತೂ ಯಾರ ಕೈಯಲ್ಲೂ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಕೆಇ ಅವರು ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ ಅಂತ ನೀವು ಈಗಾಗಲೇ ನೋಡಿದೀರಾ. ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ರೇನೆ ಅವರು ಒಂದು ನೋಟಿಫಿಕೇಶನ್ ರೆಡಿ ಮಾಡಿ ಬಿಡಕ್ ಆಗೋದು. ಓಕೆನಾ ಸ್ನೇಹಿತರೆ, ಈಗ ಸೆಪ್ಟೆಂಬರ್ ಅಲ್ಲಂತೂ ನಿಮ್ಗೆ ಸ್ಟಾರ್ಟ್ ಆಗಲ್ಲ ಸ್ನೇಹಿತರೆ. ಈಗ ನೀವು ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರಿ, ಈಗ ನಿಮ್ಮ ಎಲ್ಲಾ ಡೌಟ್ಸ್ಗೂ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ತ ಅಂದ್ಕೊಳ್ತೀನಿ. ಈಗ ನಿಮ್ಗೆ ಬೇರೆ ಇನ್ನೇನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.